ಕುಡೀರಿ ಶಿವ. ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ರಹಸ್ಯ. ನಾವಿವತ್ತು ರಹಸ್ಯವಾದ್ದೇ ಕೆಲಸ ಮಾಡ್ತಾಯಿದ್ದೀವಿ. ಏನು ಅಂದರೆ ನನ್ನ ಜೊತೆ ಇವತ್ತು ಗಗನ ಇದ್ದಾರೆ, ಬಾಟ್ಲ್ ಹಿಡ್ಕೊಂಡು ನೋಡ್ರಿ ಅಲ್ಲಿದೆ. ಸೊ ನಾವು ಎಲ್ಲ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಇವತ್ತು ಹಾಫ್ ಲೀಟ್ರ್ ಪೆಟ್ರೋಲ್ನ ತೊಗೋತೀವಿ. ಅದರಲ್ಲಿ ಎಷ್ಟು ಪರ್ಸೆಂಟ್ ಎಥನಾಲ್ ಇದೆ ಅಂತ ನಾವು ಚೆಕ್ ಮಾಡೋಣ. ಮತ್ತು ನಾನೊಂದು ಪೆಟ್ರೋಲ್ ಬಂಕ್ ಹೋದರೆ ಗಗನ ಒಂದು ಪೆಟ್ರೋಲ್ ಬಂಕ್ ಹೋಗ್ತಾನೆ, ಗಗನ ಒಂದು ಪೆಟ್ರೋಲ್ ಬಂಕ್ ಹೋದ್ಮೇಲೆ ನಾನೊಂದು ಪೆಟ್ರೋಲ್ ಬಂಕ್ ಹೋಗ್ತೀನಿ. ಸೊ ಟೋಟಲಿ 4 ಪೆಟ್ರೋಲ್ ಬಂಕ್ನ ನಾವು ಫೈನಲೈಸ್ ಮಾಡಿದ್ದೀವಿ. ಒಂದು ಭಾರತ್, ಒಂದು HP, ಒಂದು ಇಂಡಿಯನ್ ಮತ್ತು ಒಂದು ನಯರ. ಸೊ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಅಂತ ಒಂದು ಸಲ ಚೆಕ್ ಮಾಡೋಣ. ಸೊ ಫಸ್ಟ್ ಪೆಟ್ರೋಲ್ ಬಂಕು ನಾನು ಗಗನ ಕೊಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಗಗನ್ ನೀನೇ ಫಸ್ಟ್ ಪೆಟ್ರೋಲ್. ನನಗೆ ಗೊತ್ತು ಅಲ್ಲಿ ಕೊಡಲ್ಲ ಅಂತ, ಆದ್ರೆ ಒಂದ್ಸಲ ಟ್ರೈ ಮಾಡೋಣ ಗೈಸ್, ಏನಾಗುತ್ತೆ ನೋಡೋಣ. ನಂಬರಕ್ಕಂತ ಹೋಯ್ತವನೆ, ಏನಾಗುತ್ತೆ ನೋಡೋಣ ಇಲ್ಲಿಂದ. ಸೊ ಫಸ್ಟ್ ಪೆಟ್ರೋಲ್ ಬಂಕಂದ ಪೆಟ್ರೋಲ್ ತರಕ್ಕೆ ಹೋಯ್ತವನೆ ಇಲ್ಲಿಂದಾನೆ. ನಾವು ರೋಡ್ ಆ ಕಡೆ ಇದ್ದೀವಿ, ಅವನು ಆ ಕಡೆ ಇದ್ದಾನೆ. ಹಾಕಿದ್ರು ಹಾಕ್ಸ್ಕೊಂಬಿಟ್ಟ ಪೆಟ್ರೋಲ್ನ. ಗುಡ್ ಫಾರ್ ಭಾರತ್ ಪೆಟ್ರೋಲ್ ಬಂಕ್. ನಮ್ಗೆ ಹೆಂಗಿದ್ರು ಪೆಟ್ರೋಲ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಹೋಗೋಣ ಯಾವ ಪೆಟ್ರೋಲ್ ಬಂಕ್ ಅಂತ. ಪ್ಯೂರಿಟಿ ಚೆಕ್ ಮಾಡೋಣ ಇಲ್ಲಿಂದ ಇವತ್ತಿಂದ. ನೋಡಿ ಯಾವ ಜಾಕಿ ಯಾವ ಥರ ಬರ್ತಾವಂತ. ಸೊ ಎಷ್ಟು ದೂರ ಇದ್ದೀವಿ ಅಂದರೆ ನಾವು ಅವನಿಗಿಂತ ತುಂಬ ದೂರ ಇದ್ದೀವಿ. ಕೊಟ್ಬಿಟ್ಟಿದ್ದಾರೆ. ಎರಡನೇ ರೌಂಡು ಸಕ್ಸಸ್ ಮಾಡ್ಬಿಡಲ್ಲ ಗಗನ. ಸಕ್ಕತ್ ಕಂಟ್ರೋಲ್. ಪೆಟ್ರೋಲ್ ತಂದ್ಬಿಡ. ₹50 ಇದಕ್ಕೆ ಹಾಕ್ಕೊಡ್ತೀರಾ? ಇದಕ್ಕೆ ಹಾಕ್ತೀರಾ? ಅವಣ್ಣ ಕಾಸತ್ತೀನಿ ಅಂತ ಹೋದ್ರೆ ಇನ್ನೂ ಬರಲೇ ಇಲ್ಲ. ಮೆಟಲ್ ಬಾಡಿ ಇರೋವಂಥದ್ದು ಯಾವುದೋ ಒಂದು ಸ್ಟೀಲ್ದ್ರಲ್ಲಿ ಹಾಕೊಂಡ್ಬಿಟ್ಟವೆ. ಅಲ್ಯೂಮಿನಿಯಂ ಅನ್ಕೊತೀನಿ. ಅಲ್ಯೂಮಿನಿಯಂ ಅಲ್ಲ ಇದು. ಕಾಣತ್ರ ವಿಡಿಯೋ ತೆಗಿಬೇಡ. ಗುಮ್ತಾರೆ. 3 ಪೆಟ್ರೋಲ್ ಬಂಕಿಂದನೂ ತಂದ್ಬಿಟ್ಟ ಗಗನು. 3 ಪೆಟ್ರೋಲ್ ಬಂಕಿಂದ 3 ಪೆಟ್ರೋಲ್ ₹50 ತಂದ್ಬಿಟ್ಟ. ಸೊ ಏನಂತೀಯ? ಅವಾಗ ಆಗಲ್ಲ ಅಂತ ಇದೆ ಸರ್, ಇವಾಗ ಹೆಂಗಾಯ್ತು? ಇಲ್ಲ, ನಾನು ಹೋದ ವಾರದಲ್ಲಿ ಕೇಳಿದ್ದೆ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿದ್ದಾಗ, ಆಗ ಕೊಡಲಿಲ್ಲ. ಅದರಿಂದ ಕೊಡಲ್ಲ ಅಂದ್ಕೊಂಡೆ, ಪರವಾಗಿಲ್ಲ ಕೊಟ್ಟರು. ಲಾಸ್ಟು 3 ಬಾಟ್ಲು ಇತ್ತು, 3 ಬಾಟ್ಲು ನಮ್ಮ ಹತ್ರ ಫಿಲ್ ಆಗಿದೆ. ಸೊ ಇಂಡಿಯನ್ ಆಯಿತು, ಮತ್ತು ಭಾರತ್ ಆಯಿತು, ಮತ್ತು HP ಆಗೋಯ್ತು. ಸೊ ನೆಕ್ಸ್ಟ್ ನಯರಾಗಿ ಬರುತ್ತೆ. ನಯರಾಗಿ ಬಾಟ್ಲು ಇವಾಗ ಹುಡ್ಕೋಕ್ಕಾಗಲ್ಲ. ಒಂದು ₹10 ನೀರನ್ನ ತೊಗೊಂಡು ಕುಡಿದ್ಬಿಟ್ಟು ಆಮೇಲೆ ನಯರದಲ್ಲಿ ಪೆಟ್ರೋಲ್ ಇಡ್ಸ್ಕೊಂಬರ್ಬೇಕು. ನೋಡೋಣ ಇವಾಗ ಪೆಟ್ರೋಲ್ ಇಡ್ಸ್ಕೊಂಬರೋಣ. ಎರಡು ಡಿಸ್ಟರಿ ಇದೆ ಆಮೇಲೆ ಏನಿಲ್ಲ, ಕರೆಂಟ್ ಹೋಗಿತ್ತು, ಜನರೇಟ್ ಆನ್ ಮಾಡೋದು. ಅಜ್ಜಿ ಬಜ್ಜಿ ಇವಾಗ ತೋರಿಸ್ಬಿಡ್ದಂಗೆ. ಕುಡೀರಿ ಶಿವ. HP ಪೆಟ್ರೋಲ್ ಬಂಕ್ದು ಇದು ಇಂಡಿಯನ್ ಪವರ್ ಪೆಟ್ರೋಲ್ ಕೊಟ್ಟಿದ್ದವರು. ಆಮೇಲೆ ಇದು ಭಾರತ್ ಪೆಟ್ರೋಲ್ ಬಂಕ್ದು, ಇದು ನಯರ ಪೆಟ್ರೋಲ್ ಬಂಕು. ಸೊ 4 ಪೆಟ್ರೋಲ್ ಇಲ್ಲಿದೆ. ಸೊ ಮೆಜರ್ಮೆಂಟಲ್ಲಿ ಇದು ಕಮ್ಮಿ ಕಾಣುತ್ತೆ ನಿಮ್ಗೆ, ಯಾಕಂದರೆ ಇದು ಬಂದು ಪವರ್ ಪೆಟ್ರೋಲ್. 1 ಅವರ್ ಮೇಲೆ ಇಟ್ರು ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಇದರಲ್ಲಿ. ಸೊ
ಸೊ ಒಂದು ಕೆಲಸ ಮಾಡೋಣ, ಇದಕ್ಕೆ ಟೆಸ್ಟಿಂಗ್ ಮಾಡೋಣ. ಟೆಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ, ಸರಿನಾ? ಸೊ ಟೆಸ್ಟಿಂಗ್ ಐಟಮ್ಸ್ ಇನ್ನೂ ಬರ್ತಾ ಇದೆ. ಸೊ ಬಂದಮೇಲೆ ಟೆಸ್ಟಿಂಗ್ಗೆ ಶುರು ಮಾಡೋಣ. ನಾನು ನಿಮಗೆಲ್ಲ ನೀಟಾಗಿ ಕಾಣ್ತಾ ಇದ್ದೀನಿ ಅನ್ಸುತ್ತೆ. ನಾನು ನಿಮಗೋಸ್ಕರ 1 2 ಟ್ರಾನ್ಸ್ಪರೆಂಟ್ ಗ್ಲಾಸೇ ತರಿಸಿದೆ. ಸೊ ಎಂತಕ್ಕಂದರೆ ಇಲ್ಲಿ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ನಿಮ್ಗೆ ನೀಟಾಗಿ. ಗೌರ್ಮೆಂಟ್ ಆದ್ರೂ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸಲ್ಲ, ನಾನಾದರೂ ಕಾಣಿಸ್ತೀನಿ. ಫೋರ್ ಗ್ಲಾಸಸ್ 4 ಇದೆ. ಸೊ ಇದು ಒಂದು HP ಪೆಟ್ರೋಲ್. ಸೊ ಇದು ಭಾರತದ, ಇದು ಇಂಡಿಯನ್ ಪವರ್ ಪೆಟ್ರೋಲ್, ಇದು ನಯರಾ ಪೆಟ್ರೋಲ್ ಬಂತು. ಸೊ ನಾನು ಹತ್ರ ML ಚೆಕ್ ಮಾಡೋಕ್ಕಾದಿಲ್ಲ ಅಂದ್ಬಿಟ್ಟು ML ಚೆಕ್ ಮಾಡೋಕ್ಕೆ ನಾನು ಇದ್ರಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾವು ಪೆಟ್ರೋಲ್ ಹಾಕೊಳ್ಳೋಕ್ಕಿಂತ ಮುಂಚೆ ML ಲೆಕ್ಕದಲ್ಲಿ ನಾವು ಕಲರ್ ಹಾಕೊಳ್ಳೋಣ. ಇದರಲ್ಲೇನಿದೆಯೋ ಇದರಲ್ಲಿ ಆಫು, ನಾವು ML ಹಾಕೊಳ್ಳೋಣ. ಓಪನ್ ಆಗ್ತಾಯಿಲ್ಲ. ಸೊ ಲೆಟ್ ಅಸ್ ಓಪನ್. ನಮಗೆಲ್ಲ ಡ್ರಾಪ್ಸ್ ಎಲ್ಲ ಬೇಡ, ಡೈರೆಕ್ಟಾಗಿ ಓಪನ್ ಮಾಡಿಬಿಟ್ಟು ತುಂಬನ ಕಮ್ಮಿ ಅಂತ ಡ್ರಾಪ್ಸು ಕರೆಕ್ಟ್ ಅಲ್ಲ? ಯು ಕ್ಯಾನ್ ಚೆಕ್. ನಾನು ಆಫ್ ಹಾಕಿದ್ದೀನಿ. ಇದರಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಆ ಗ್ಲಾಸ್ ಮೆಜರ್ಮೆಂಟ್ ಎಷ್ಟಿದೆಯೋ ನಾನು ಅಷ್ಟೇ ಹಾಕ್ತೀನಿ. ಸೊ ಎಲ್ಲ ಮೆಜರ್ಮೆಂಟು ಸೇಮ್ ಆಗಿರಲಿ ಅಂತ. ಇದರಲ್ಲಿ ಒಂಚೂರು ಕಮ್ಮಿ ಇದೆ. ಸೊ ಓಕೆ, ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಸಾರಿ. ಓಕೆ, ಆದರೂ ಬರ್ತಲ್ಲ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ತುಂಬ ಕಷ್ಟ. ಸೊ ಅದೇ ಥರ ಇದನ್ನು ಕಲರಿಂಗ್ ಎಷ್ಟಿದೆ ಅಂದರೆ ಪೂರ್ತಿ ಇಲ್ಲ. ಸೊ ಸಾಕು, ಕರೆಕ್ಟಾಗಿದೆ ಮೆಜರ್ಮೆಂಟು. ಸೊ ಗಾಯ್ಸ್, ಎಣ್ಣೆ ಹಾಕ್ತಾಯಿಲ್ಲ, ಆಮೇಲೆ ಎಣ್ಣೆ ಹಾಕ್ಕೊತೀರಾ ಅಂತ ಅನ್ಕೋತೀರ. ಎಣ್ಣೆ ಹಾಕೋ ಥರ ನಾನು ಕಾಣಲ್ಲ, ಎಣ್ಣೆ ನಾನು ಹಾಕಲ್ಲ. ಎಸ್, ಇಲ್ಲೊಂಚೂರು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಕರೆಕ್ಟ್ ಎಲ್ಲದರಲ್ಲೂ ಕರೆಕ್ಟಾಗಿದೆ. ಸೊ ಐ ವಿಲ್ ಡಿಸಪಿಯರ್ ಆಲ್ ದ ಬಾಟಲ್ಸ್. ನೀವು ನೋಡ್ಕೋಬೋದು, ಬ್ರ್ಯಾಂಡ್ಸ್ ಲೆಕ್ಕದಲ್ಲಿ ಡಿಸಪಿಯರ್ ಮಾಡೋಣ ಅಂದರೆ ಫಸ್ಟು ಎಲ್ಲ ಡಿಸಪಿಯರ್ ಮಾಡೋಣ. HP ಪೆಟ್ರೋಲ್ ಬಂಕ್ ಫಸ್ಟ್ ಟ್ರೈ ಮಾಡೋಣ. ಇದೆಲ್ಲ ಏನು ಬೇಡ, ಕಲರಿಂಗ್ಸ್ ಎಲ್ಲ ತೆಗೆದಾಕ್ಬಿಡೋಣ.
ಇದರಲ್ಲಿ ಆ್ಯಕ್ಚುಲಿ ಸ್ವಲ್ಪ ನೀರು ಹಾಕಬೇಕು. ನೀರು ತಂದುಬಿಡ್ತೀನಿ. ನೀರು ಬೇಡ ಅಂತ ಗೊತ್ತಿಲ್ಲ. ನೀರು ಬೇಡ ಬಿಡಿ, ಬೆಲ್ಟ್ ಹಾಕೋಣ. ಇದು 30 ml 30 ml ಥರ ಕಾಣ್ತಲ್ಲ ನಿಮಗೆ. ಇವಾಗ ಆ್ಯಕ್ಚುಲ್ ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ನಿಮಗೆ ಕಾಣ್ತಲ್ಲ, ನನಗೆ ಕಾಣ್ತಾ ಇದೆ ಎಷ್ಟಿದೆ ಅಂತ. ಸೊ ಕಂಪೇರ್ಲಿ ನಿಮ್ಗೆ ಅರ್ಥ ಆಗುತ್ತೆ ಸೊ ತೋರಿಸ್ದಾಗ. ಸೊ ಹೆವಿ ಘಾಟು ಪೆಟ್ರೋಲ್. ಮೆಜರ್ಮೆಂಟ್ ನಂಚೂರು ಹಾಕೋಣ. ಅಲ್ಲ ಹಾಕೋಣ ಇದರಲ್ಲಿ. ಸೊ ಇದು ಯಾವುದು ಅಂತ ಗೊತ್ತಾಯ್ತಾ ಇರಬೇಕು ನಿಮಗೆ. HP. ಸೊ ಮಿಕ್ಸ್ ಮಾಡೋಕ್ಕೆ ಏನೂ ಇಲ್ಲ. ಸೊ ಇದನ್ನು ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡೋಣ. ಗೈಸ್ ಒಂದು 10 ನಿಮಿಷ ಇರಿ. ಇದನ್ನು ಹಂಗೆ ಟೆಸ್ಟಲ್ಲಿ ಇಟ್ಟಿರೋಲ್ಲ. ಸೊ ಇದು ಕೆಲಸ ಮುಗೀತು. ಇದು ಸಪ್ರೇಟಾಗಿ ಇಟ್ಬಿಡೋಣ. ಎಷ್ಟು % ಎಥನಾಲ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು 2 ನಿಮಿಷ ಇರಿ. ನನ್ನ ಕಂಪ್ಯಾರಿಸನಲ್ಲಿ ಜಾಸ್ತಿನೇ ಇದೆ. ಒಂದು 5 ನಿಮಿಷ ಇರಿ, ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ಅದಾಯ್ತಲ್ವಾ, ಭಾರತ್ ಪೆಟ್ರೋಲ್ ಬಂಕ್ ನೋಡೋಣ. ಕಾನ್ಸಂಟ್ರೇಷನ್ ಅಲ್ಲೇ ಜಾಸ್ತಿ ಆಗ್ತಿದೆ, ಯಾಕಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ಒಂಚೂರು ಹಾಕೋಣ. ಸೊ ಓಕೆ, ಸೊ ಅದ್ರ ಪಕ್ಕದಲ್ಲೇ ಅದ್ರದ್ದು ಇಟ್ಬಿಡೋಣಲ್ಲ. ಆ್ಯಕ್ಚುಲಿ ಪೆನ್ ಮಾರ್ಕ್ ಇಲ್ಲಿದೆ, ನಿಮಗೆ ಕಾಣಿದ್ರೆ ಝೂಮ್ ಮಾಡಿ ನೋಡಿ. ನಾನು ಝೂಮಲ್ಲಿ ತೋರಿಸ್ತೀನಿ ನಿಮಗೆ. ಬಟ್ ಅದಕ್ಕೂ ಮುಂಚೆ ಭಾರತದ್ದು ತೋರಿಸ್ಬಿಡ್ತೀನಿ ಎಷ್ಟು % ಇದೆ ಅಂತ. ಇದ್ರ ಪಾಡಿಗೆ ಇದನ್ನು ಕೆಲಸ ಮಾಡ್ತಾ ಇರಲಿ. ಇಲ್ಲೊಂದು ಮಾರ್ಕ್ ಮಾಡಿದ್ದೇವಲ್ಲ, ಮಾರ್ಕ್ ಇದು ನಿಮ್ಗೆ ಕಾಣ್ತಾ ಇರ್ಬೋದು. ಅವಲ್ಲೇ ಮಾರ್ಕ್ ಮಾಡಿದ್ದು ಒಂಚೂರು ಡಾರ್ಕ್ ಮಾಡೋದು ಅಷ್ಟೇ. ಸೊ ಕಂಪ್ಯಾರಿಸನ್ ಇದ್ರದ್ದಾಯ್ತು. ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಏನು ಮಾಡಿದ್ರು ಅಂದರೆ, ಸೊ ನಾವು ಹೋಗಿದ್ವಿ, ಹೋದ್ಮೇಲೆ ಸೊ ನಾರ್ಮಲ್ ಪೆಟ್ರೋಲ್ ಹಾಕಿ ಅಂತ ಹೇಳಿದ್ವಿ. ನಾರ್ಮಲ್ ಪೆಟ್ರೋಲ್ ಎಲ್ಲ ಬಾಟ್ಲಿಗೆ ಹಾಕಲ್ಲ. ಸೊ ಅದಕ್ಕೆ ಪ್ರೀಮಿಯಮ್ ನೀವು ಸೊ ಪವರ್ ಪೆಟ್ರೋಲ್ ಮಾತ್ರ ತೊಗೋಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಮ್ಮ ಫ್ರೆಂಡ್ ಗಗನು ಸರಿ ಆಯಿತು ಪೆಟ್ರೋಲೇ ತೊಗೊಂಬಿಡೋಣ, నేను ಪ್ರೀಮಿಯಮ್ ಇದು ಪವರ್ ಪೆಟ್ರೋಲೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಸಾರಿ, ಸ್ವಲ್ಪ ಚಲೋ ಆಯಿತು. ಸ್ವಲ್ಪ ಒಂಚೂರು ಜಾಸ್ತಿನೇ ಇಲ್ಲ ಹಾಕೋಣ. ಸೊ ಇಲ್ಲಿ ಚಲೋ ಆಗಿರೋದಕ್ಕೆ ಅಲ್ಲಿ ಹಾಕೋಣ. ಓಕೆ,
ಕಂಪ್ಯಾರಿಸನ್ ಮಿಕ್ಸ್ ಮಾಡಿದ್ಮೇಲೆ ಗೊತ್ತಾಗೋದು. ಪವರ್ ಪೆಟ್ರೋಲಲ್ಲಿ ಎಷ್ಟು ಬರುತ್ತೆ ಅಂತ ನಾನು ನೋಡ್ಬೇಕು. ಯಾಕಂದರೆ ಪವರ್ ಪೆಟ್ರೋಲು ಐ ಥಿಂಕ್ ಕಮ್ಮಿ ಬರ್ಬೋದು. ಸೊ ಲೆಟೆಸ್ಟ್ ಟ್ರೈ ಎಷ್ಟು ಬರುತ್ತೆ ಅಂತ. ನಾನು ನೋಡಲ್ಲ, ನೀವೇ ನೋಡ್ತಾ ಇರಿ. ಅಲ್ಲಿ ಮಾರ್ಕ್ ಇದೆ, ಮಿಕ್ಸಿಂಗ್ ಹಾಕ್ಬಿಟ್ಬಿಟ್ಟಿದ್ದೀನಿ. ನೌ ಕಮ್ಸ್ ನಯರಾ ಪೆಟ್ರೋಲ್. ನಯರಾ ಪೆಟ್ರೋಲು. ಸೊ ಎಲ್ಲ ಕಂಪ್ಯಾರಿಸನ್ ಆಗೋಯ್ತು. ಸೊ ನಿಮಗೆಲ್ಲನೂ ಇನ್ ಡೀಟೇಲ್ಡ್ this is ethanol blending. So guys, I will show you it. So exactly 15 minutes ಬಿಡೋಣ. ಸೊ 15 minutes ಬಿಟ್ಟು ಇಲ್ಲಿ ಎಷ್ಟು ಕಂಪ್ಯಾರಿಸನ್ ಎಷ್ಟಾಗುತ್ತೆ ಅಂತ ನೀವು ನೋಡಿರಂತೆ. ಸೊ ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾವು ಎಷ್ಟು ಎಥನಾಲ್ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಪೆಟ್ರೋಲ್ ಬ್ಲೆಂಡಿಂಗಲ್ಲಿ ಎಥನಾಲ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಜನ ನಮ್ಮ ಯೂಟ್ಯೂಬರ್ಸಲ್ಲಿ ಯಾಕಿಷ್ಟು ರೊಚ್ಚಿಗೆದ್ದು ಕೋಪಗೊಂಡು ಬೈತವ್ರೆ, ಇಲ್ಲ ಗಾಡಿ ಹಾಳಾಗ್ತಾಯಿದೆ ಅದು ಇದು ಅಂತ ತೋರಿಸ್ತವ್ರಂದರೆ 15 ನಿಮಿಷ ತಾಳಿ. 15 ನಿಮಿಷದಲ್ಲಿ ನಿಮ್ಗೆ ಎಕ್ಸಾಕ್ಟ್ ರಿಸಲ್ಟ್ ಇಲ್ಲಿಂದ ಬರುತ್ತೆ, ನಿಮ್ಗೆ ಕಾಣುತ್ತೆ ಅದು ಎಷ್ಟಿದೆ ಅಂತ. ಸೊ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಸೊ ಎಂತಕ್ಕೆ ಎಲ್ಲರೂ ನಮ್ಮ ಯೂಟ್ಯೂಬರು ಮತ್ತು ಇನ್ಸ್ಟಾದಲ್ಲಿ ಯಾಕೆ ಎಥನಾಲ್ ಗಾಡಿ ಕೆಟ್ಟೋಯ್ತದೆ ಅಂದರೆ ಸೊ ಇದಕ್ಕೋಸ್ಕರ ನಾವು 2022ರಲ್ಲಿ ಗಾಡಿ ತೊಗೊಂಡಿರ್ತೀವಿ ನಮ್ಮ ಆಸೆ ಪಟ್ಟು. ಸೊ ಅದು ಗಾಡಿ 2022 E20 ಸ್ಟಾರ್ಟ್ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ E20 ಇರಲಿಲ್ಲ. 2022 ಗಾಡಿ ತೊಗೊಂಡಿರೋದು ಏನು ಮಾಡೋಣ, 2022ರಿಂದ ಒಳಗಡೆ ಬಂದಿರೋರು ಏನು ಮಾಡೋಣ ಗೊತ್ತಿಲ್ಲ. ಸೊ ಚೆಕ್ ಮಾಡಿ, 15 ನಿಮಿಷ ಬಿಡಿ. 15 ನಿಮಿಷ ಬಿಟ್ಟು ನಾನು ಇನ್ನೊಂದ್ಸಲ ಬರ್ತೀನಿ. ಟೈಮ್ ಸ್ಲ್ಯಾಪ್ ಎಲ್ಲ ಆನ್ ಆಗಿರುತ್ತೆ. ಸೊ ನೋಡಿರುತ್ತೆ, ನಾನು ಎಲ್ಲೂ ಹೋಗಲ್ಲ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಸೊ 20% ಪ್ಲಸ್ 20% 40% ಟೋಟಲಿ. ಸೊ 20% ನಾವು ಅಂದರೆ 20% ಎಥನಾಲ್ ಇದರಲ್ಲಿ ಮಿಕ್ಸ್ ಆಗಿದೆ. ಸೊ ಯಾವುದಿದು ಅಂದರೆ ಇಟ್ ಈಸ್ HP ಪೆಟ್ರೋಲ್. 20% ಎಥನಾಲ್ ಮಿಕ್ಸ್. ನಾರ್ಮಲ್ ಪೆಟ್ರೋಲ್ ಅಂತ ಅದರ 20% ಎಥನಾಲ್ ಮಿಕ್ಸ್ ಆಗಿದೆ ಇದರಲ್ಲೇ. ಕಮಿಂಗ್ ಟು ಅದರ್ ಒನ್, ನಾವು ಇದನ್ನ ಜಸ್ಟ್ ಅ ಸೆಕೆಂಡ್, ನಾವು ಇದನ್ನ ಇವಾಗ ಯಾವುದಿದು ಭಾರತ್ ಪೆಟ್ರೋಲು ಕಣ್ಣು ಮುಂದೆ ಕಾಣ್ತಾ ಇದೆ ಗುರು. 20% ಎಕ್ಸ್ಟ್ರಾ ಇದೆ ಅಂತ ಕಾಣ್ತಾ ಇದೆಯಾ? ಕಂಪ್ಯಾರಿಸನಲ್ಲೇ ಗೊತ್ತಾಗುತ್ತೆ 20% ಜಾಸ್ತಿನೇ ಇದೆ ಅಂತ. ಸೊ ದಿಸ್ ಈಸ್ ಭಾರತ್. ಒಂಚೂರು ಸೈಡ್ ಇಟ್ಬಿಡೋಣ. ಸೊ ಇವಾಗ ಇದು ಪವರ್ ಪೆಟ್ರೋಲ್. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಪವರ್ ಪೆಟ್ರೋಲು ಇಲ್ಲಿ ನಿಮ್ಗೆ ಜಾಸ್ತಿ ಕಂಪ್ಯಾರಿಸನ್ ಏನು ಅಷ್ಟೊಂದು ಬರ್ತಾ ಇಲ್ಲ, ಯಾಕಂದರೆ ಅದು ಪವರ್ ಪೆಟ್ರೋಲ್ ಆಗಿರೋದ್ರಿಂದ. ಬಟ್ ಇದೂ ನನ್ನ ಲೆಕ್ಕಕ್ಕೆ 20% ಬರ್ತಾ ಇದೆ. 15% ಎಥನಾಲ್ ಮಿಕ್ಸ್ ಮಾಡಿದ್ದಾರೆ ಇದರಲ್ಲೂ ಕೂಡ. ನೋಡಿ, ನಯರಾ ಪೆಟ್ರೋಲ್. ಸೊ ಸೇಮ್ 20% ಮಿಕ್ಸೇಜ್ ಇದೆ, ಗೊತ್ತಾಗ್ತಾ ಇದೆಯಲ್ಲ. 20% ಗುರು. ಕಂಪ್ಯಾರಿಸನ್ ಎಲ್ಲದರಲ್ಲೂ ಮಾಡೋಣ. ಫಾರ್ ಎಕ್ಸಾಂಪಲ್ ಎಲ್ಲ ಮೆಜರ್ಮೆಂಟು ಸೇಮ್ ಇದೆಯಲ್ವಾ ನಿಮ್ಮ ಲೆಕ್ಕಕ್ಕೆ. ಸೊ ಕಂಪೇರ್ ಎಲ್ಲದರಲ್ಲೂ ಮಾಡೋಣ. ಸೊ ಯು ಆರ್ ದ ಕಂಪ್ಯಾರಿಸನ್ ನಾವು. ಸೊ ನಿಮ್ಮ ಕಣ್ಣು ಮುಂದೆ 4 ಗ್ಲಾಸ್ ಇದೆ. 4 ಗ್ಲಾಸು.
4 ಗ್ಲಾಸು ಫೋಕಸ್ ಮಾಡಿ. ಸೊ ನೀವು ಅಲ್ಲಿ ಮಾರ್ಕ್ ನೋಡ್ಬೋದು, ಆ ಮಾರ್ಕಿಂಗಲ್ಲಿ ನಿಮಗೆ ಕರೆಕ್ಟಾಗಿ ಕಾಣುತ್ತೆ. ಸೊ ಕಲರಿಂಗ್ ಎಷ್ಟಿದೆ, ಎಥನಾಲ್ ಎಷ್ಟಿದೆ ಅಂತ. ಸೊ ನಾನು ಹಾಕಿರೋದು ಅರ್ಧ, ಅದರಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಸೊ ಎಷ್ಟಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ನೀರಿನ ಅಂಶ ಎಲ್ಲಿದೆ, ಎಥನಾಲ್ ಎಲ್ಲಿದೆ ಅಂತ ಕಣ್ಣು ಮುಂದೆ ಕಾಣ್ತಾ ಇದೆ ನಿಮಗೆ. ಇಷ್ಟು ನೀಟಾಗಿ ನಿಮ್ಗೆ ಯಾರು ತಿಳ್ಸ್ಕೊಂಡು ಕೊಡ್ತಾರೆ ಹೇಳಿ ಗೈಸ್. ದಿಸ್ ಈಸ್ ವಾಟ್ ನಮ್ಮ ಯೂಟ್ಯೂಬರ್ಸ್ಗಳು ಮತ್ತು ನಮ್ಮ ಇನ್ಸ್ಟಾ ಪೇಜ್ ಯಾರ್ಯಾರು ಯೂಸ್ ಮಾಡ್ತಾರೋ ಅವರು ಯಾರ್ಯಾರು ಪೆಟ್ರೋಲ್ ಎಥನಾಲ್ ಅಂತ ಬಡ್ಕೊತಾ ಇರೋದು ಎಂತಕ್ಕಂದರೆ, ಸೊ ಇದೇ ಕಂಪ್ಯಾರಿಸನ್ನಿಂದನೇ ಅವರು ಬಂದು ಗಾಡಿ ಹಾಳಾಗಿದೆ ಅಂದರೆ, ಇಲ್ಲಿ ನಿಮ್ಗೆ ಇಷ್ಟು ನೀರಿನ ಅಂಶ ಕಾಣ್ತಾ ಇದ್ರೆ ಇನ್ನೇನು ಹುಗ್ದಂಗೆ ಇರ್ತಾರ ಜನಗಳು. ಫಸ್ಟ್ ಆಫ್ ಆಲ್ ನಿತಿನ್ ಗಡ್ಕರಿ, ನೀವು ರೋಡ್ ಮಾಡೋರು, ಸೊ ರೋಡ್ ಬಗ್ಗೆ ಗಮನ ಕೊಡಿ. ನಿಮ್ಮ ಮಗ ಒಬ್ಬ ಎಥನಾಲ್ ಬಿಸ್ನೆಸ್ಗೆ ಇಳ್ದ ಅಂದ್ಬಿಟ್ಟು ಅವನ್ನ ಬೆಳೆಸೋಕ್ಕೋಸ್ಕರ ನಮ್ಮ ಕರ್ನಾಟಕ ಜನತೆಗೆ ಇಲ್ಲ ನಮ್ಮ ಭಾರತ ಜನತೆಗೆ ನೀವು ಹಾಳು ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಮ ಮಗ ಬೇಕಾದ್ರೆ ಆ ಥರ ಟೆಸ್ಟ್ ಮಾಡಬೇಕಂದ್ರೆ ಬೇರೆದೆಲ್ಲ ಟೆಸ್ಟ್ ಮಾಡಲಿ, ಬಟ್ ಇದೆಲ್ಲ ಟೆಸ್ಟ್ ಮಾಡೋಕ್ಕೆ ಬಿಡಬೇಡಿ. ಇವರೇ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿರೋಂಥ ರೋಡ್ ಏನೇನು ಮಾಡಬೇಕೋ ಅದನ್ನು ಮಾತ್ರ ಮಾಡಿ. ಪೆಟ್ರೋಲ್ಗೆ ಬೇರೆ ಥರ ಇದ್ದಾರೆ, ಬೇರೆ ಜನಗಳಿದ್ದಾರೆ, ಅವ್ರು ನೋಡ್ಕೋತಾರೆ. ನಿಮ್ಮ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಬೇರೆ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ಪೆಟ್ರೋಲಿಗೆ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಜನಗಳ ಗಾಡಿನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಇಲ್ಲೇ ಕಂಪ್ಯಾರಿಸನ್ ತೋರಿಸಿದ್ದೀನಿ. ಸೊ ಎಷ್ಟು ಪರ್ಸೆಂಟ್ ಎಥನಾಲ್ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಸೊ ನಿಮಗೆ ಬ್ಲೆಂಡೆಡಾಗಿ ಏನೂ ಮಾಡ್ದಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮಗೆ ಡೈರೆಕ್ಟಾಗಿ ನಾರ್ಮಲ್ ಪೆಟ್ರೋಲ್ ಅಂತ ಹೋಗ್ತೀರಾ, ನಾರ್ಮಲ್ ಪೆಟ್ರೋಲ್ನಲ್ಲಿ 20% ಎಥನಾಲ್ ಮಿಕ್ಸ್ ಮಾಡ್ಕೊಂಡು ಕೊಡ್ತಾವ್ರೆ. ದಿಸ್ ಈಸ್ ವಾಟ್ ದ ಗೌರ್ಮೆಂಟ್. ಶ್ರಮಪಟ್ಟು ಗಾಡಿ ತೊಗೊಂಡಾಗ ಅದರ ನೋವು ನಿಮಗೆ ಮಾತ್ರ ಗೊತ್ತಿರುತ್ತೆ. ಆ ಗಾಡಿ ನೀವು ಎಷ್ಟು ಓಡಿಸ್ಬೇಕು ಅಂತ. ನಿಮಗೆ ನಾನು ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ, ಕಣ್ಣು ಹಿಂದೆಗಡೆ ಏನೂ ತೋರಿಸ್ತಲ್ಲ. ಕಣ್ಣು ಮುಂದೆ ನಿಮ್ಮ ಮುಂದೆನೇ ನಾನು ಎಲ್ಲನೂ ಓಪನ್ ಮಾಡಿದೆ, ಕಲರಿಂಗ್ ಓಪನ್ ಮಾಡಿದೆ, ಗ್ಲಾಸ್ ಓಪನ್ ಮಾಡಿದೆ. ನಾನು ಎಲ್ಲೂ ನೀರನ್ನ ಯೂಸ್ ಮಾಡೇ ಇಲ್ಲ. ಸೊ ಕಂಪ್ಯಾರಿಸನ್ ಎಲ್ಲೂ ನೀರು ಹಾಕಿ ಏನಂತ ಥಿಂಕ್ ಮಾಡಬೇಡಿ. ಮತ್ತು ಕಮೆಂಟಲ್ಲಿ ನೀರು ಹಾಕಿದ್ದಾರೆ ಅಂತ ಥಿಂಕ್ ಮಾಡಬೇಡಿ. ನಿಮ್ಮ ಮುಂದೆನೇ ಅದು ಪೆಗ್ ಆ್ಯಕ್ಚುಲಿ 1 ನಿಮಿಷ ಇರಿ, ಪೆಗ್ಗದು ಯೂಸ್ ಮಾಡೋದು ನಾನು ಇಲ್ಲೇ ನಿಮ್ಗೆ ಕಾಣ್ತಿದೆ. ಇಲ್ಲೇನಾದರೂ ನೀರು ಯೂಸ್ ಮಾಡೋಕ್ಕಾಗಲ್ಲ, ನೀರು ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ನಿಮ್ಮ ಮುಂದೆನೇ ಕಂಪ್ಯಾರಿಸನ್ ಪೆಟ್ರೋಲ್ನ ನಾನು ನಿಮ್ಗೆ ತೋರಿಸಿದ್ದೀನಿ. 20% ಎಥನಾಲ್ ಇರೋವಂಥದ್ದು ಇಲ್ಲೇನೆ ನೋಡ್ರಿ, ನಿಮ್ಮ ಕಣ್ಣು ಮುಂದೆನೇ ಜಾಸ್ತಿ ಮಿಕ್ಸಿಂಗ್ ಆಗಿರೋದು ನಂಗೆ ಅನಿಸ್ತಾ ಇರೋದು. ಜಾಸ್ತಿ ಮಿಕ್ಸ್ ಆಗಿದೆ ಅಂದರೆ ನನಗೆ ಅನಿಸ್ತಾ ಇರೋದು ಇಲ್ಲಿದೆ ನೋಡಿ. ನಂಗೆ ಗೊತ್ತಿರೋ ಸೇಮ್ ಪರ್ಸೆಂಟೇಜ್ ಇದೆ, ಬಟ್ ನಂಗೆ ಯಾಕೋ HP ಒಂಚೂರು ಜಾಸ್ತಿ ಇದೆ ಅನಿಸ್ತಾ ಇದೆ. HP ನೀವು ನೋಡ್ಬೋದು. ಸೊ ಕಂಪ್ಯಾರಿಸನ್ ನೀವು ನೋಡ್ಬೋದು, ಎಲ್ಲದಕ್ಕೂ ಒಂಥರ ಲಿಮಿಟ್ ಆಗಿದೆ. ಬಟ್ HP ಒಂದು ಕಡೆ ಒಂಚೂರು ಜಾಸ್ತಿನೇ ಇದೆ ಅಂತ ನನಗೆ. ನೀವು ಟ್ರೈ ಮಾಡಿ, ಏನು ಮಾಡಿದೆ ಅಂತ ನಿಮಗೂ ಗೊತ್ತು. ಕಲರಿಂಗ್ ಹಾಕ್ಬಿಟ್ಟು ನೀವು ಟ್ರೈ ಮಾಡಿ, ನಿಮಗೂ ಗೊತ್ತಿರುತ್ತೆ. ನೀವು ವಿಡಿಯೋ ಮಾಡಿ, ನಿಮಗೂ ಗೊತ್ತಾಗುತ್ತೆ. ನಾನು ಹೇಳೋದೇನೆಂದರೆ, ಹೊಸ ಗಾಡಿ ಖರೀದಿ ಮಾಡಬೇಡಿ, ಹೊಸ ಬೈಕ್ ಖರೀದಿ ಮಾಡಬೇಡಿ. ಎಲ್ಲರೂ ಯಾರ ಚಾನಲ್ ನೋಡ್ತಾ ಇರೋ, ವೀಡಿಯೋ ನೋಡ್ತಾ ಇರೋ ಅವ್ರಿಗೆ ಹೇಳ್ತಾ ಇರೋದು, ಖರೀದಿ ಮಾಡಬೇಡಿ ಅಂಟಿಲ್ ಅನ್ಲೆಸ್ ಎಥನಾಲ್ಸ್ ಬ್ರೇಕ್ ಡೌನ್. ಅವ್ರು ಎಥನಾಲ್ ಸ್ಟಾಪ್ ಮಾಡೋರ್ಗೂ ನೀವು ಮಾಡಬೇಡಿ. ಗಾಡಿ ಕೆಟ್ಟೋದ್ರೆ ನಿಮ್ಮದೇ ಕೆಟ್ಟೋಗೋದು, ನೀವೇ ಸರ್ವಿಸಿಗೆ ಕೊಡಬೇಕು, ನೀವೇ ಸರ್ವಿಸಿಗೆಲ್ಲ ನೋಡ್ಕೋಬೇಕು. ಇನ್ಶೂರೆನ್ಸು ಕ್ಲೈಮ್ ಆಗೋಲ್ಲ. ಯಾವ ಟೊಯೋಟೋ ಇರಲಿ, ಸುಜುಕಿ ಇರಲಿ, ಮಾರುತಿ ಇರಲಿ, ಯಾರೇ ಆಗಿರಲಿ, ಯಾರು ನಿಮಗೆ ಡೈರೆಕ್ಟಾಗಿ ಅವ್ರು ಇಂಡೈರೆಕ್ಟಾಗಿ ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಲ್ಲ ಪೆಟ್ರೋಲ್ ವಿಷಯದಲ್ಲಿ. ಮತ್ತು ಗಾಡಿ ಒಂದು ಸಲ ಹೋದರೆ 2 ದಿನ ಇಲ್ಲಿಂದ 3 ದಿನ ನಿಮ್ಗೆ ಸರ್ವಿಸ್ ಸೆಂಟ್ರಲ್ಲಿ ನಿಂತಿರುತ್ತೆ. ಮತ್ತು ಅದಾದಮೇಲೆ ನಮ್ಮ ಕಡೆಯಿಂದ ಹೋಗ್ತಾ ಇದ್ದಿದ್ದು ಭೂತಾನ್ಗೂ ಪೆಟ್ರೋಲ್ ನಮ್ಮ ಕಡೆಯಿಂದನೇ ಹೋಗ್ತಾ ಇದ್ದಿದ್ದು 20% ಎಥನಾಲ್ ಮಿಕ್ಸ್ ಆಗಿ. ಸೊ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ, ನಾವು ಇನ್ಮೇಲೆ ನಿಮ್ಮ ಕಡೆಯಿಂದ ಪೆಟ್ರೋಲ್ ಪರ್ಚೇಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ನಿಮಗೆ ಅರ್ಥ ಆಗಿರ್ಬೋದು, ಅವರೇ ರಿಜೆಕ್ಟ್ ಮಾಡಿದಾರಂದರೆ ನೀವು ಇಂಡಿಯನ್ಸ್, ನಾವು ರಿಜೆಕ್ಟ್ ಮಾಡ್ದಂಗೆ ಇರಬೇಕಾ? ನಾವು ರಿಜೆಕ್ಟ್ ಮಾಡಲೇಬೇಕು. ತೋರಿಸಿ ಇನ್ ಕಂಪ್ಯಾರಿಸನ್, ನಿಮ್ಗೆ ತೋರಿಸ್ಬೇಕಿತ್ತು, ತೋರಿಸಿ ಇನ್ ಕಂಪ್ಯಾರಿಸನ್. ನಮ್ಮ ಜನಗಳಿಗೆ, ನಾವಿರೋ ಜನತೆಗೆ ನಾನು ಹೇಳೋದೇನೆಂದರೆ, ನಿಮ್ಮ ಮುಂದೆ ಕಾಣ್ತಾ ಇರೋದು ನಾನು ಸುಳ್ಳು ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಿಮ್ಮ ಕಣ್ಣು ಮುಂದೆನೇ ನಾನು ಇವತ್ತೇ ಹೋಗಿ ಪೆಟ್ರೋಲ್ ತಂದು, ನಾನು ಗಗನ್ ನಿಮ್ಮ ಕಣ್ಮುಂದೆ ವೀಡಿಯೋದಲ್ಲಿ ಇರಬೇದವರು,
ನಾನು ಗಗನ್ ಬೆಳಗ್ಗೆನೇ ಹೋಗಿ ಪೆಟ್ರೋಲ್ನ 4 ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ತೊಗೊಂಬಂದು ನಿಮ್ಮ ಮುಂದೆನೇ ಗ್ಲಾಸಸ್ಗಳನ್ನ ಇಟ್ಟು ಗ್ಲಾಸಸ್ನ ಮುಂದೆ ತೋರಿಸಿ ಎಲ್ಲನೂ ತೋರಿಸಿ ಇನ್ನು ಗಾಡಿ ಎಲ್ಲೆಲ್ಲಿ ಹೋಯ್ತು, ಯಾರ ಪೆಟ್ರೋಲ್ ಬಂಕಿಂದ ಎಲ್ಲೆಲ್ಲಿಂದ ಪೆಟ್ರೋಲ್ ತಂದ್ವಿ, ಏನು ಮಿಕ್ಸ್ ಮಾಡಿದ್ವಿ, ಕಲರ್ ಏನು ಮಿಕ್ಸ್ ಮಾಡಿದ್ವಿ ಎಲ್ಲನೂ ತೋರಿಸಿದ್ದೀನಿ. ಸೊ ಇನ್ಮೇಲೂ ನೀವು ಎಥನಾಲ್ ಬೇಕು ಅಂತ ಅಂತೀರಾ, ಕಮೆಂಟ್ ಮಾಡಿ ಗಾಯ್ಸ್. ಇದೇ ಥರ ವೀಡಿಯೋಸ್ಗಳಲ್ಲಿ ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗ್ತಾ ಇರೋಣ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ. ನೆಕ್ಸ್ಟ್ ಆ ಥರ ತಪ್ಪುಗಳನ್ನ ಮಾಡದೆ ಮುಂದೆ ವೀಡಿಯೋಸ್ ಮಾಡ್ತೀನಿ.